ಮಾಲೂರು ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಅತಿ ಹೆಚ್ಚಾಗಿ ಪ್ರತಿಯೊಂದು ಹಳ್ಳಿಗಳಿಂದ ಕೂಡ 350 ಹಳ್ಳಿ ಗ್ರಾಮಗಳಿಂದ ಕೂಡ ಇವತ್ತು ನಮ್ಮ ಪಕ್ಷದ ಮುಖಂಡರು ಬಂದು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ನಮ್ಗೆ ಯಾರೆಲ್ಲ ಎಲೆಕ್ಷನ್ಗೆ ಚುನಾವಣೆಗೆ ನಮಗೆಲ್ಲ ಸಹಾಯ ಕೊಟ್ಟು ಮಾಡಿದ್ರು, ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ರು ಅಂಥವ್ರು ಪ್ರತಿಯೊಬ್ಬರು ಕೂಡ ಇವತ್ತು ನನ್ನ ಜೊತೆಯಲ್ಲಿ JDS ಪಕ್ಷಕ್ಕೆ ಸೇರ್ಪಡೆ ಆಗೋಂಥ ಕಾರ್ಯಕ್ರಮಕ್ಕೆ ಬಂದು ಅವರು ನಮಗೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಯಲ್ಲಿ ಇವತ್ತು ವಿಶೇಷ ಅಂತಂದರೆ ನಮಗೆ ಖುಷಿ, ಇವತ್ತು ಮಾಲೂರು ತಾಲೂಕಿನಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಅಭಿಮಾನಿಗಳ ಒಂದು ಉದ್ದೇಶಿಸಿ ಮಾತಾಡೋದಕ್ಕೋಸ್ಕರ ನಮ್ಮ ಮಾಜಿ ಪ್ರಧಾನಿಗಳು ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರ ಅಪ್ಪಾಜಿ ಅವರು ಬಂದಿದ್ದು ತುಂಬಾ ನಮಗೆ ಖುಷಿ ಪಡೋಂಥ ವಿಚಾರ. ಯಾಕಂದರೆ ಅಂಥ ಒಬ್ಬರು ಹಿರಿಯರು ಬಂದು ನಮಗೆ ಆಶೀರ್ವಾದ ಮಾಡಿ ಮಾಲೂರು ತಾಲೂಕಿಗೆ ಒಳ್ಳೆಯದಾಗುತ್ತೆ, ರಾಜ್ಯದಲ್ಲಿ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಂದೇಶ ಕೊಡೋದಿದೆಯಲ್ಲ, ತುಂಬ ಅದು ಗೌರವ ಒಂದು ಮಾತು. ಆ ಉದ್ದೇಶಕ್ಕೋಸ್ಕರ ಇವತ್ತು ಖುಷಿ ಪಡೋಂಥದ್ದು. ಜೊತೆಯಲ್ಲಿ ನಮ್ಮ ಕುಮಾರಣ್ಣವರು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ಈ ರಾಜ್ಯದಲ್ಲಿ ಅವರು ಮತ್ತೆ ಇನ್ನೊಂದು ಸರಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ಆಸೆ ಏನಿದೆಯೋ ಅದನ್ನು ಪೂರೈಸುವಂಥದ್ದು ಈ ರಾಜ್ಯದ ಜನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ಕೆ ಬಯಸ್ತೀರಿ. ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಪಕ್ಷವನ್ನು ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ಪಕ್ಷ ಸಂಘಟನೆ ಮಾಡಿ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಉಳಿಸುವಂಥ ಕೆಲಸ ನಾವೆಲ್ಲ ಕೈ ಜೋಡಿಸಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ತರುವಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತ ಈ ಮುಖಾಂತರ ನಮ್ಮ ಪಕ್ಷ ಬೆಳೆಸ್ತೇವೆ. ನೀವು ಬೆಳೆದರೆ ಆ ಪಕ್ಷ ಶಕ್ತಿ ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಮುಂದೊಂದು ಸಣ್ಣ ಭಾಷಣ ಮಾಡ್ತದೆ. 6% ಓಟ್ ಹೆಚ್ಚಾಯಿತು. ಮೈಸೂರಲ್ಲಿ ಮೋದಿ ಅವ್ರಿಗೆ ಬರಲೇಬೇಕು, ಚಿಕ್ಕಬಳ್ಳಾಪುರಕ್ಕೆ ಬರಲೇಬೇಕು. ತುಂಬ ಸಂತೋಷ. ಬಹಳ ಜನ ಮುಖಂಡರುಗಳು ಎಲ್ಲರ ಹೆಸರು ಪಟ್ಟಿ ಬರಗಲ್ಲ ನೋಡುತ್ತೆ. ಅವತ್ತು ಅನೇಕ ಜನ ಹಿರಿಯರು, ಅನೇಕ ಜನ ಹಿರಿಯ ಮುಖಂಡರು ಎಂದು ಆ ಪುಣ್ಯಾತ್ಮರು ಎಲ್ಲ ಬಂದಿದ್ದಾರೆ. ಇವತ್ತು ಈ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ, ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನೀವು ಮಾಡಿದರೆ ಈ ಸಂದರ್ಭದಲ್ಲಿ ರಾಮೇಗೌಡರಿಗೆ, ಆ ರೂಢಿಯವರಿಗೆ, ಆ ಸಮಾಜದ ಎಲ್ಲ ಹಿರಿಯ ಮುಖಂಡರು, ನಮ್ಮ ಪಕ್ಷದ ಎಲ್ಲ ಮುಖಂಡಗಳಿಗೆ ನಾನು 4 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು, ನಮ್ಮ ತಂದೆಯವರ ಮಾತುಗಳನ್ನು ಕೇಳಿದೆ. ಏನೋ ಒಂದು ಅವರ ಪುಣ್ಯ, ಅವರ ಮಾಡಿದಂಥ ಒಂದು ಸೇವೆ, ಭಗವಂತನ ಆಶೀರ್ವಾದದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದೆ. ಪಾಪ ನೆನ್ನೆನೋ ಅಲ್ಲೆಲ್ಲೋ ಮಾಗಡಿಗೆ ಯಾರೋ ಹೇಳೋದು, ನಾನು ಸಾಕ್ಷಿ ಗುಡ್ಡೆ ಕೇಳ್ತಾರೆ. ನಾನೆಲ್ಲಿಂದ ಸಾಕ್ಷಿ ಗುಡ್ಡೆ ತರಲಿ? ನನ್ನ ಸಾಕ್ಷಿ ಗುಡ್ಡೆ ಈ ರಾಜ್ಯದ 6.5 ಕೋಟಿ ಜನ. ನಾನು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ನಾನು ಸಾಕ್ಷಿ ಗುಡ್ಡೆ ತೋರಿಸೋ ಪರಿಸ್ಥಿತಿ ಇಲ್ಲ. ನಾನು ಪಾಪ ಹೇಳಿದ್ದಾರೆ ನೆನ್ನೆ, ಅದೆಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ನನಗೆ. ಅದು ನೋಡಿದ್ರೆ ಅದು ಆ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಯೋಗ್ಯವಲ್ಲದೆ ಇರ್ತಕ್ಕಂಥದ್ದು. ನಾನು ಏನು ಕೆಲಸ ಮಾಡಿದ್ದೇನೆ ಅದು ಈ ನಾಡಿನ 6.5 ಕೋಟಿ ಜನತೆಗೆ ಬಿಡ್ತೇನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ, ಇನ್ನೂ ಒಳ ಮೀಸಲಾತಿ ವಿಷಯದಲ್ಲಿ